ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಕರೆಂಟ್ ಡಿವಿಷನ್ ಥಿಯರಂ ಮೇಲೆ. ಸೊ ಇದು ಒಂದು ಡಿಫರೆಂಟ್ ಪ್ರಾಬ್ಲಮ್. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಅಂದ್ರೆ ಟೋಟಲ್ ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಐ ಅಂತ ಕೊಟ್ಟಿದ್ದಾರಲ್ಲ, ಸೊ ದಿಸ್ ಇಸ್ ದ ಟೋಟಲ್ ಕರೆಂಟ್. ಈ ಟೋಟಲ್ ಕರೆಂಟ್ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಗಿವನ್ ವಿ ಇಸ್ ಈಕ್ವಲ್ ಟು 2 volts ಅಂತಂದ್ರೆ ವೋಲ್ಟೇಜ್ ಏನಿದೆ ನಮಗೆ 2 volts ಇದೆ. ಇಲ್ಲಿ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ, ಸೊ 2 volts ಇದೆ. ಈಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕರೆಂಟ್ ಡಿವಿಷನ್ ಯಾವ ರೀತಿ ಆಗುತ್ತೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ಗೊತ್ತಾಯ್ತಾ? ಎಸ್. ಸೊ ಈಗ ಕರೆಂಟ್ ಐ ಏನ್ ಮಾಡುತ್ತೆ, ಅದ್ರ ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ, ಈ ತರ ಫ್ಲೋ ಆಗಿ ಈ ಒಂದು ಪಾಯಿಂಟಿಗೆ ಬರುತ್ತೆ. ಸೊ ಈ ಒಂದು ಪಾಯಿಂಟಿಗೆ ಬಂದ ತಕ್ಷಣ ಅದಕ್ಕೆ ಎರಡು ದಾರಿ ಇದೆ. ಒಂದು ಇದ್ರ ಮುಖಾಂತರ ಹೋಗ್ಬೋದು ಅಥವಾ ಇದ್ರ ಮುಖಾಂತರ ಹೋಗ್ಬೋದು, ಸರಿನಾ? ಎರಡು ದಾರಿ ಇತ್ತು. ಸೊ ಅದಕ್ಕೆ ಏನ್ ಮಾಡ್ತು, ಇಲ್ಲಿ 2 ಆಂಪಿಯರ್ ಕರೆಂಟ್ ಅನ್ನ ಇಲ್ಲಿ ಕಳಿಸ್ತಾ ಇದೆ ಆಲ್ರೆಡಿ. ಇದ್ರ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ ಎಷ್ಟು. ಫಾರ್ ಎಕ್ಸಾಂಪಲ್ ಇಲ್ಲಿ I1 ಅನ್ನೋ ಕರೆಂಟ್ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ I2 ಅನ್ನ ಕರೆಂಟ್ ಹೋಗ್ತಾ ಇದೆ. I2 ಕರೆಂಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಎಷ್ಟು? 2 ಆಂಪಿಯರ್. ಸೊ I2 ಕರೆಂಟ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿರೋದ್ರಿಂದ ನಾನು I1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಕರೆಂಟ್ ಐ ಏನಾಗ್ತಾ ಇದೆ, ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ, I1 ಮತ್ತೆ I2. ಸೊ ಇವೆರಡನ್ನು ಕೂಡ ಆಡ್ ಮಾಡ್ಬಿಟ್ರೆ I ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2. ಇಷ್ಟೇ ಸಿಂಪಲ್. ಐ ವ್ಯಾಲ್ಯೂನ ಆರಾಮಾಗಿ ಕಂಡುಹಿಡಿಬಹುದು. ಈಗ I2 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನನಗೆ, ಎಷ್ಟು? 2 ಆಂಪಿಯರ್. ಸೊ 2 ಆಲ್ರೆಡಿ ಗೊತ್ತಿದೆ. ಈಗ I1 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಸರಿನಾ? ಎಸ್. ಸೊ I1 ಏನಾಗ್ತಾ ಇದೆ, ಈ ತರ ಫ್ಲೋ ಆಯಿತು. ಫ್ಲೋ ಆದಾಗ ಈ I1 ಕೂಡ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ. ಇಲ್ಲಿ ಟೋಟಲ್ ಕರೆಂಟ್ ಬಂದು I1 ಮತ್ತೆ I2 ಆಗಿ ಡಿವೈಡ್ ಆಯಿತು. ಇಲ್ಲಿ I1 ಈ ತರ ಫ್ಲೋ ಆಗ್ತಾ ಬಂದ್ಬಿಟ್ಟು ಇಲ್ಲಿ ಮತ್ತೆ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I3 ಮತ್ತೆ ಇದನ್ನ ನಾನು I4 ಅಂತ ಕರಿತಾ ಹೋಗ್ತೀನಿ. ಈಗ ನಾನು I1 ವ್ಯಾಲ್ಯೂ ಬೇಕು ಅಂತಂದ್ರೆ I3 ಅಥವಾ I4 ಈ ವ್ಯಾಲ್ಯೂಗಳು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಇಲ್ಲಿ I3 ಏನ್ ಮಾಡುತ್ತೆ, ಈ ತರ ಫ್ಲೋ ಆಗ್ತಾ ಬರುತ್ತೆ. ಸೊ ಈ I3 ಏನ್ ಮಾಡ್ತು, ಇಲ್ಲಿಂದ ಇಲ್ಲಿವರೆಗೂ ಫ್ಲೋ ಆಗ್ತಾ ಬಂತು. ಸೊ ಫ್ಲೋ ಆಗ್ತಾ ಬಂದ್ಬಿಟ್ಟು ಇಲ್ಲಿ 2 ohm ರೆಸಿಸ್ಟೆನ್ಸ್ ಇದೆ, ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದೆ. ಸೊ ರೆಸಿಸ್ಟೆನ್ಸ್ ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದ್ರೆ ಕರೆಂಟ್ ವ್ಯಾಲ್ಯೂನ ಕಂಡುಹಿಡಿಬಹುದಾ? ಎಸ್. ಸೊ ವಿ ಇಸ್ ಈಕ್ವಲ್ ಟು IR ನಮಗೆ ಗೊತ್ತಿರುವಂತ ಫಾರ್ಮುಲಾ. ಕರೆಂಟ್ ಬೇಕಾಗಿರೋದು, ಸೊ I3 ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಗೊತ್ತಾಯ್ತಾ? ಸೊ I3 ವ್ಯಾಲ್ಯೂ ಏನಾಗಿರುತ್ತೆ, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ವೋಲ್ಟೇಜ್ ಎಷ್ಟಿರೋದು 2 volts ಡಿವೈಡೆಡ್ ಬೈ, ಸೊ ರೆಸಿಸ್ಟೆನ್ಸ್ ಎಷ್ಟಿರೋದು 2 ohm ರೆಸಿಸ್ಟೆನ್ಸ್. ಎಷ್ಟಾಯ್ತು, 1 ಆಂಪಿಯರ್ ಕರೆಂಟ್ ಆಯ್ತು. I3 ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಂಪಿಯರ್. ಗೊತ್ತಾಯ್ತಾ? I3 ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರೋದು, 1 ಆಂಪಿಯರ್. ಈಗ I3 ವ್ಯಾಲ್ಯೂ ನನಗೆ ಗೊತ್ತಾಯ್ತಲ್ವಾ. I4 ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಕರೆಂಟ್ ಡಿವಿಷನ್ ರೂಲ್. ಸೊ ಕರೆಂಟ್ ಡಿವಿಷನ್ ರೂಲ್ದು ಸ್ಟ್ಯಾಂಡರ್ಡ್ ಈಕ್ವೇಶನ್ ಅನ್ನ ಬರೀತೀನಿ ನೋಡಿ. Ix ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್ IT ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ಕರೆಂಟ್ ಬ್ರಾಂಚ್. ಗೊತ್ತಾಯ್ತಾ? CURN ಅಂತ ಬರ್ದಿರ್ತೀನಿ, ಕರೆಂಟ್ ಬ್ರಾಂಚ್. ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವುದೇ ಒಂದು ಕರೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ Ix, ಈಗ I1 I2 I3 ಅಂತ ಎಲ್ಲ ಇದೆಯಲ್ಲ, ಸೊ ಅದ್ರ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಟೋಟಲ್ ಕರೆಂಟ್ ವ್ಯಾಲ್ಯೂ ನನಗೆ ಬೇಕಾಗಿರುತ್ತೆ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಬೈ ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್ ಪ್ಲಸ್ ಕರೆಂಟ್ ಬ್ರಾಂಚ್. ಈಗ ನೀಟಾಗೆ ಅದೇ ಒಂದು ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಯಾವುದಕ್ಕೆ? I3ಗೆ. ಸೊ ನಾನು I3 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಬಹುದು, I3 ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್. ಟೋಟಲ್ ಕರೆಂಟ್ ಅಂತ ಅಂದ್ರೆ ಇಲ್ಲಿ ಐ ಅಂತ ತಗೋಬಾರ್ದು, I1 ಅಂತ ತಗೋಬೇಕು. ಯಾಕೆ? ಈ I3 ಯಾವ್ದ್ರಿಂದ ಉಟ್ಕೊಂಡಿರೋದು, I1 ನಿಂದ. I1 ಈ ಒಂದು ಪಾಯಿಂಟಿಗೆ ಬಂದ್ಬಿಟ್ಟು I3 ಮತ್ತೆ I4 ಅಂತ ಡಿವೈಡ್ ಆಗಿರೋದು. ಸೊ ಇದರ ಟೋಟಲ್ ಕರೆಂಟ್ ಇವರಿಬ್ರು ಕೂಡ ಸೇರಿಸಿದ ಟೋಟಲ್ ಕರೆಂಟ್ ಏನಕ್ಕೆ ಈಕ್ವಲ್ ಆಗಿರುತ್ತೆ, I1ಗೆ. ಯಾಕೆ? I1 ಸ್ಪ್ಲಿಟ್ ಆಗಿರೋದು I3 ಮತ್ತೆ I4 ಆಗಿ. ಸೊ I1 ಅನ್ನ ಬರಿಬೇಕು ಈ ಒಂದು ಜಾಗಕ್ಕೆ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ಈಗ ಕರೆಂಟ್ I3ಗೆ ಅಲ್ವಾ ಕಂಡುಹಿಡಿತಾ ಇರೋದು. I3 ಏನ್ ಮಾಡ್ತು, ಈ ತರ ಹೋಗ್ಬಿಟ್ಟು ಈ ತರ ಈ ಒಂದು ಬ್ರಾಂಚ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಇದರ ಆಪೋಸಿಟ್ ಬ್ರಾಂಚ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್. ಸೊ ಈ ಒಂದು ಬ್ರಾಂಚ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂದ್ರೆ ಇದರ ಆಪೋಸಿಟ್ ಈ ಒಂದು ಬ್ರಾಂಚ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂದ್ರೆ ಈ ಒಂದು ಬ್ರಾಂಚಿನ ಆಪೋಸಿಟ್, ಸರಿನಾ? ಇಲ್ಲಿ ಫ್ಲೋ ಆಗ್ತಾ ಇರೋದು I3, ಇದರ ಆಪೋಸಿಟ್ ಬ್ರಾಂಚ್ ಯಾವುದು, ಈ ಒಂದು ಬ್ರಾಂಚ್. ಇಲ್ಲಿರುವಂತ ರೆಸಿಸ್ಟೆನ್ಸ್ ಎಷ್ಟು, 1. ಸೊ ಅದನ್ನ ಯೂಸ್ ಮಾಡ್ಬೇಕು. 1 ವೋಲ್ಟ್ ಡಿವೈಡೆಡ್ ಬೈ ಆಪೋಸಿಟ್ ಬ್ರಾಂಚ್ ಅಲ್ಲಿ ಇರುವಂತ ರೆಸಿಸ್ಟೆನ್ಸ್ ಪ್ಲಸ್ ಕರೆಂಟ್ ಬ್ರಾಂಚ್ ರೆಸಿಸ್ಟೆನ್ಸ್. ಸೊ ಕರೆಂಟ್ ಬ್ರಾಂಚ್ ಅಂತ ಅಂದ್ರೆ ಈ ಒಂದು ಬ್ರಾಂಚ್ ನಮಗೆ ಮೇಜರ್ ಆಗಿ ಬೇಕಾಗಿರೋದು. ಯಾಕಂದ್ರೆ ವೋಲ್ಟೇಜ್ ಅಕ್ರಾಸ್ ಎಲ್ಲಿರೋದು, ಈ ಒಂದು 2 ohm ರೆಸಿಸ್ಟೆನ್ಸ್ ಮುಖಾಂತರ ಇರುವಂತ ಅಂದ್ರೆ ಅಕ್ರಾಸ್ ಇರುವಂತ ವೋಲ್ಟೇಜ್ ಅನ್ನ ಕೊಟ್ಟಿರೋದು. ಈ 10 ohm ಇದೆಯಲ್ಲ ಅದನ್ನ ತಗೊಳಕ್ ಹೋಗ್ಬೇಡ್ರಿ. ಗೊತ್ತಾಯ್ತಾ? 10 ohm ಅನ್ನ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಈ ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್, ಇದರ ಆಪೋಸಿಟ್ ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್, ಇವರಿಬ್ರು ಕೂಡ ನನಗೆ ಸಾಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಇದ್ರದ್ದು ಕಂಡುಹಿಡಿತಾ ಇರೋದ್ರಿಂದ I3 ಇಲ್ಲ ಶೆಲ್ವ ಹೋಗೋದು I3. ಸೊ ಇಲ್ಲಿ ಕಂಡುಹಿಡಿತಾ ಇರೋದ್ರಿಂದ ಇದರ ಆಪೋಸಿಟ್ ಬ್ರಾಂಚ್ ಇದು. ಸೊ ಇದರಲ್ಲಿರುವಂತ ರೆಸಿಸ್ಟೆನ್ಸ್ ಎಷ್ಟು, 1 ohm, ಅದನ್ನ ಯೂಸ್ ಮಾಡಿದೀನಿ. ಈಗ ಕರೆಂಟ್ ಬ್ರಾಂಚ್ ಅಂತಂದ್ರೆ ಈ ಬ್ರಾಂಚ್ ಅಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್, 2.
ಗೊತ್ತಾಯ್ತಾ? ನನಗೆ I3 ವ್ಯಾಲ್ಯೂ ಇಲ್ಲೇ ಕಂಡುಹಿಡ್ಕೊಂಡಿದ್ದೀನಿ, ಎಷ್ಟದು 1 ಆಂಪಿಯರ್. ಸೊ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಈಗ I1 ವ್ಯಾಲ್ಯೂನ ಕಂಡುಹಿಡಿಬೋದಾ? ನೋಡಿ I1 ವ್ಯಾಲ್ಯೂ ಎಷ್ಟು ಈಸಿಯಾಗಿ ಕಂಡುಹಿಡ್ಕೊಂಡ್ವಿ. ಸೊ 1 ವಿಲ್ ಬಿ ಈಕ್ವಲ್ ಟು I1, ನೋಡಿ 1 ಇಂಟು I1 ಅಂತಂದ್ರೆ I1 ಆಗಿರುತ್ತೆ, ಓಲ್ ಡಿವೈಡೆಡ್ ಬೈ 2 ಪ್ಲಸ್ 1 ಈಸ್ 3. ಸೊ 3 ಅನ್ನ ಇಲ್ಲಿ ಕಳಿಸಿದ್ರೆ 3 ಆಂಪಿಯರ್ ಇಸ್ ಈಕ್ವಲ್ ಟು I1. ಸೊ ಈಗ ನನಗೆ I1 ವ್ಯಾಲ್ಯೂ ಗೊತ್ತಾಯಿತು, ದಟ್ ಈಸ್ 3 ಆಂಪಿಯರ್. I3 ವ್ಯಾಲ್ಯೂ ನಮಗೆ ಗೊತ್ತಾಗಿದೆ, ದಟ್ ಈಸ್ 1 ಆಂಪಿಯರ್. ಅದೆಲ್ಲ ಅವಶ್ಯಕತೆ ಇಲ್ಲ, ಯಾಕೆ ಕರೆಂಟ್ I ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ರು. ಸೊ ಈ ಒಂದು ಈಕ್ವೇಶನ್ ಅನ್ನ ನಾನು ಮೊದಲನೇ ಈಕ್ವೇಶನ್ ಅಂತ ತಗೊಂಡಿರ್ತೀನಿ. ಸೊ ಯೂಸಿಂಗ್ ಈಕ್ವೇಶನ್ ನಂಬರ್ 1 ಅಂತ ಬರೀರಿ. ಯೂಸಿಂಗ್ ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ ನಂಬರ್ 1 ಏನಂತ ಬರ್ಕೊಂಡಿದ್ವಿ? ಟೋಟಲ್ ಕರೆಂಟ್ I ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಅಂತ ಬರ್ಕೊಂಡಿದ್ವಿ. I2 ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ರು 2 ಆಂಪಿಯರ್ ಅಂತ. ಸೊ ಅದನ್ನ ಅವಾಗಲೇ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. I1 ವ್ಯಾಲ್ಯೂ ಗೊತ್ತಿರಲಿಲ್ಲ. ಸೊ I1 ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ದೀನಿ, ಎಷ್ಟದು 3 ಆಂಪಿಯರ್. ಸೊ I1 ಜಾಗಕ್ಕೆ 3 ಅನ್ನ ನೀವು ರಿಪ್ಲೇಸ್ ಮಾಡಬೇಕು. ಸೊ ಇವಾಗ I ಈಸ್ ಈಕ್ವಲ್ ಟು I1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡೋಣ, ಪ್ಲಸ್ 2 ಹಂಗೆ ಇರಲಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 5 ಆಂಪಿಯರ್. ಸೊ ಅವರು ಕರೆಂಟ್ I ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ರು, ಈ ಒಂದು ಟೋಟಲ್ ಕರೆಂಟ್ I ವ್ಯಾಲ್ಯೂನ. ಸೊ ಅದನ್ನ ಕಂಡುಹಿಡಿದಿದ್ದೀನಿ. ಸೊ ಇದು ಫಾರ್ಮುಲಾ ಅಂತ ಬರೀರಿ, ಯೂಸ್ಡ್ ಫಾರ್ಮುಲಾ. ಇದು ಫಾರ್ಮುಲಾ, ಇದು ಟೆಕ್ನಿಕ್. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಂಡುಹಿಡಿತಾ ಹೋದ್ವಿ. ಏನಾಯ್ತು? ಟೋಟಲ್ ಕರೆಂಟ್ ಬಂದಿದ್ದು 2 ಭಾಗಗಳಾಗಿ ಡಿವೈಡ್ ಆಯ್ತು, I1 ಮತ್ತೆ I2 ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ರು. ಸೊ ಅದನ್ನ ಈಕ್ವೇಶನ್ ತರ ಬರ್ಕೊಂಡಿದ್ವಿ. ಏನು? ಟೋಟಲ್ ಕರೆಂಟ್ 2 ಭಾಗಗಳಾಗಿ ಡಿವೈಡ್ ಆಯ್ತು, I1 ಮತ್ತೆ 2 ಆಂಪಿಯರ್ ಅಂತ. ಸೊ 2 ಆಂಪಿಯರ್ ಬರ್ಕೊಂಡಿರೋದ್ರಿಂದ ನನಗೆ I1 ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ಇವರಿಬ್ರನ್ನ ಆಡ್ ಮಾಡಿದ ತಕ್ಷಣ ಟೋಟಲ್ ಕರೆಂಟ್ ಗೊತ್ತಾಗ್ತಿತ್ತು. ಆದ್ರೆ I1 ಏನಾಗಿದೆ, ಮುಂದೆ ಹೋಗ್ಬಿಟ್ಟು 2 ಭಾಗಗಳಾಗಿ ಮತ್ತೆ ಸ್ಪ್ಲಿಟ್ ಆಯ್ತು, I3 ಮತ್ತೆ I4. ಸೊ ಇದೊಂದು ಬ್ರಾಂಚು, ಇದೊಂದು ಬ್ರಾಂಚು, ಇದರ ಆಪೋಸಿಟ್ ಬ್ರಾಂಚ್ ಇದಲ್ವಾ? ಸೊ ಆಪೋಸಿಟ್ ಬ್ರಾಂಚ್ ಇರೋ ತರ ನಾವು ತಗೋಬೇಕಿತ್ತು, ಯಾಕಂದ್ರೆ ವೋಲ್ಟೇಜ್ ಸೋರ್ಸ್ ಇಲ್ಲಿ ಕೊಟ್ಟಿದ್ರು, ವೋಲ್ಟೇಜ್ ಗೊತ್ತಿತ್ತು, ರೆಸಿಸ್ಟೆನ್ಸ್ ಗೊತ್ತಿತ್ತು. ಸೊ I3 ವ್ಯಾಲ್ಯೂನ ಕಂಡುಹಿಡ್ಕೊಂಡೆ. ಮತ್ತೆ ನಾನು I4 ಕಂಡುಹಿಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ, ಯಾಕಂದ್ರೆ I3ನ ಯೂಸ್ ಮಾಡಿಕೊಂಡು ಕರೆಂಟ್ ಡಿವಿಷನ್ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ಅದರ ಜನರೇಟರ್ ಅಂತಂದ್ರೆ I1 ಹಿಂಗ್ ಬಂದು 2 ಭಾಗಗಳಾಗಿ ಸ್ಪ್ಲಿಟ್ ಆಗ್ಲಿ, I1 ಹಿಂಗ್ ಬಂದು 2 ಭಾಗಗಳಾಗಿ ಸ್ಪ್ಲಿಟ್ ಆದಾಗ್ಲೇ ಅಲ್ವಾ I3 ಮತ್ತೆ I4 ಉಟ್ಕೊಂಡಿದ್ದು. ಸೊ ಇದರ ಪೇರೆಂಟ್ ಏನಾಯ್ತು? I1 ಆದಂಗಾಯ್ತು. ಸೊ I1 ವ್ಯಾಲ್ಯೂನ ನಾವು ಈಸಿಯಾಗಿ ಕರೆಂಟ್ ಡಿವಿಷನ್ ರೂಲ್ ಅನ್ನ ಅಥವಾ ಕರೆಂಟ್ ಡಿವಿಷನ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡ್ಕೊಂಡ್ವಿ. ಸೊ I1 ವ್ಯಾಲ್ಯೂ ಗೊತ್ತಾಯ್ತು ಅಂತಂದಾಗ ಈ ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I ವಿಲ್ ಬಿ ಈಕ್ವಲ್ ಟು, ಅಂದ್ರೆ ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ರು 2 ಆಂಪಿಯರ್, I1 ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ 3 ಆಂಪಿಯರ್. ಸೊ ಟೋಟಲ್ ಈಸ್ 5 ಆಂಪಿಯರ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತವೆ, ಡಿಫ್ರೆಂಟ್ ಸಿಚುವೇಶನ್ಸ್ ತರ. ಸೊ ಅದಕ್ಕೋಸ್ಕರ ಒಂದು 3-4 ಸ್ಟೈಲಲ್ಲಿ ಪ್ರಾಬ್ಲಮ್ ಅನ್ನ ನೀವು ಕಲಿಬೇಕಾಗತ್ತೆ. ಸೊ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.